ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ನೋಡ್ಬೋದು. ಮಕ್ಕಳೆಲ್ಲ ಚಳಿ ಅಂತ ಹೇಳ್ಬಿಟ್ಟು ದೊಡ್ಡದೊಂದು ಬೆಡ್ಶೀಟ್ ತೊಗೊಂಡು ದಿವಾನ್ ಕಾಟ್ ಮೇಲೆ ಎಲ್ಲರೂ ಕೂತ್ಕೊಬಿಟ್ಟಿದ್ರು. ನಾನು ಮಾಮೂಲಿ ಎಷ್ಟು ಗಂಟೆಗೆ ಎದ್ದೊಳ್ತೀನಿ ಅಷ್ಟು ಗಂಟೆಗೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಮತ್ತು ಇವರು ಊರಿಗೆ ಹೊರಟಿದ್ರು ಇವತ್ತು. ಅದಕ್ಕೆ ಏನಾದರೂ ಮಾಡೋಣ ಅಂತೇಳಿ ಟಿಫನ್ಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತು ಎಲ್ರಿಗೂ ಟೀ ಮಾಡಿದ್ದೀನಿ. ಏನಂದರೆ ಹಳ್ಳಿ ಕಡೆ ಮಕ್ಕಳು ಅಷ್ಟೇ, ಎದ್ದ ತಕ್ಷಣ ಅವ್ರಿಗೂ ಕೂಡ ಟೀ ಕಾಫಿ ಎಲ್ಲ ಬೇಕಾಗುತ್ತೆ, ಮತ್ತು ಬಿಸ್ಕೆಟು ಬನ್ನು ಏನಾದರೂ ಬೇಕಾಗುತ್ತೆ. ಅದೇ ಥರನೇ ಅಭ್ಯಾಸ ಆಗಿರುತ್ತೆ ಕೆಲವು ಮಕ್ಕಳಿಗೆಲ್ಲ. ಇವರು ಅಷ್ಟೇ. ಅದಕ್ಕೇ ಎಲ್ರಿಗೂ ಆದಷ್ಟು ಸ್ವಲ್ಪ ಜಾಸ್ತಿನೇ ಟೀ ಮಾಡಿದ್ದೆ ನಾನು ಇವತ್ತು ಬೆಳಗ್ಗೆ. ಇನ್ನೇನು ನಮ್ಮ ಅತ್ತಿಗೆಗೆ ಕೊಟ್ಟಿದ್ದೆ. ನಮ್ಮ ಅತ್ತಿಗೆ ಎಲ್ರಿಗೂ ಒಂದೊಂದು ಗ್ಲಾಸ್ ಟೀ ಮತ್ತು ಒಂದೊಂದು ಬನ್ ಎಲ್ರಿಗೂ ಕೊಡ್ತಾಯಿದ್ದಾರೆ. ಆ ಕಡೆ ಲಾಸ್ಟ್ ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಂಡಿದ್ದಾನಲ್ವ ಅವನು, ನನ್ನ ತಂಗಿ ಮಗ. ಈ ಕಡೆ 3 ಜನ ಕೂತ್ಕೊಂಡಿದ್ದಾರಲ್ವ ಅವರು ನಮ್ಮ ಅಣ್ಣನ ಮಕ್ಕಳು. 2 ಗಂಡು ಮಕ್ಕಳು, 1 ಹೆಣ್ಣು ಪಾಪು. ನೋಡ್ಬೋದು, ಮಕ್ಕಳು ಇದ್ರೇ ಒಂಥರ ಅಲ್ವಾ. ನನ್ನ ಮಗ ಇನ್ನೂ ಮಲಗಿದ್ದ, ಎದ್ದಿರಲಿಲ್ಲ. ಸುಮ್ಮನೆ ಗಲಾಟೆ ಮಾಡ್ತಾಯಿದ್ರು. ಗಲಾಟೆ ಮಾಡಬೇಡಿ, ಮತ್ತು ಅವನಿದ್ರೆ ಮತ್ತು ನನಗೂ ಬೇಕು ಕಾಫಿ ಟೀ ಅಂತ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಸೈಲೆಂಟ್ ಮಾಡಿಸ್ತಾ ಇದ್ದೆ. ಆದರೂ ಕೇಳಬೇಕಲ್ಲ ಮಕ್ಕಳು. ಅದಕ್ಕೆ ಏನಾದರೂ ನಾನ್ ವೆಜ್ ಮಾಡ್ತೀನಿ ಇವತ್ತು ಭಾನುವಾರ ಅಂತಂದರೆ. ಆದರೆ ನಾಳೆ ಹಬ್ಬ ಇದೆ, ಸೋಮವಾರ ಮಂಗಳವಾರ ಬುಧವಾರ ಊರಲ್ಲ ಆಂಧ್ರದಲ್ಲಿ. ಅವ್ರು ಆಂಧ್ರಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲ ಹೋಗ್ತೀನಿ, ಬಂದುಬಿಟ್ಟು ಭಾಳ ದಿನ ಆಯ್ತು ಅಂತೇಳ್ಬಿಟ್ಟು ಹೊರಟ್ಲು. ಅಂದರೆ ನಮ್ಮ ತಂಗಿರೂರಿಗೆ ಬಂದಿದ್ಲು ಹಬ್ಬಕ್ಕೆ ಅಂತೇಳ್ಬಿಟ್ಟು. ಅಲ್ಲೊಂದು 3 ದಿನ ಇದ್ಲು, ಮತ್ತು ಇಲ್ಲೊಂದು 2 ದಿನ. ಜಾಸ್ತಿ ದಿನ ಆದರೆ ಅಲ್ಲಿ ಕೆಲಸಗಳಿರ್ತವೆ, ಹೋಗಲೇಬೇಕಂತ ಹೊರಟ್ಲು. ಅದಕ್ಕೇ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ದೂರ ಇದೆ ಊರು. ಅದಕ್ಕೆ ಮಕ್ಕಳು ಹೊಟ್ಟೆ ಹಸ್ಕೊಬಿಡ್ತಾರೆ. ಇಲ್ಲ ಅವ್ರ ಅಮ್ಮನ್ನ ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಸುಮ್ಮನೆ ಹಠ ಮಾಡ್ತಾ ಇರ್ತಾರೆ. ಅದಕ್ಕೆ ಅಂತೇಳ್ಬಿಟ್ಟು 8:30ಗೆ ಬಸ್ ಇತ್ತು. ಅದಕ್ಕೆ ಬೇಗನೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಬೇಗ ತಿನ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಮತ್ತು ಸಾಸಿವೆ, ಕಡಲೆಬೇಳೆ ಖಾಲಿ ಆಗಿದ್ದು. ಕಡಲೆಬೇಳೆ ಅಂಗಡಿಯಲ್ಲಿ ಸಮೇತ ಇರಲಿಲ್ಲ. ಎಂಥ ಕೆಲಸ ಆಯ್ತು ಅಂದ್ಕೊಂಡೆ ಅರ್ಜೆಂಟಿಗೆ. ಇರಲಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು, ಮತ್ತು ಶೇಂಗಾ ಬೀಜ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಗಲೇ ತರಕಾರಿ ಎಲ್ಲ ಪಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಏನಾದರೂ ಮಾಡೋಣ ಅಂತಂದರೆ ಏನು ಮಾಡೋಕ್ಕೂ ನನಗೆ ಅರ್ಜೆಂಟ್ ಅಲ್ವಾ, ಬೆಳಗ್ಗೆ ಬೇರೆಯೇ. ಮತ್ತು ಸ್ವಲ್ಪ ಅಂಗಡಿ ಕಡೆ ನೋಡ್ಕೋಬೇಕು. ಈ ಕಡೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಅವಲಕ್ಕಿ ಬೇಗ ಆಗುತ್ತೆ ಅಂತೇಳಿ ಅದನ್ನೇ ಮಾಡ್ತಾಯಿದ್ದೀನಿ ಈಗ. ನಾನು ತಿಂಡಿ ರೆಡಿ ಮಾಡಿ ಅಷ್ಟೊತ್ತಿಗೆ ಮಕ್ಕಳೆಲ್ಲ ರೆಡಿ ಮಾಡ್ತಾಯಿದ್ಲು ನಮ್ಮ ಅತ್ತಿಗೆ. ಮತ್ತು ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು, ಮತ್ತು ಈ ಊರೊಳಗೆ ಬಸ್ ಬರಲ್ಲ, ಕ್ರಾಸ್ಗೆ ಹೋಗಬೇಕು. ಮತ್ತು ಅಲ್ಲಿಂದ ಆ ಕಡೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನೀನು ಬಾ ನಾನು ಬಾ ಅನ್ನೋಷ್ಟೊತ್ತಿಗೆ, ಹುಡುಗರನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಇದಾಗಿಬಿಡುತ್ತೆ ಅಂತೇಳ್ಬಿಟ್ಟು ಬೇಗ ಅವಳು ರೆಡಿ ಆಗಿಬಿಟ್ಟು ಹುಡುಗರನ್ನು ಕೂಡ ರೆಡಿ ಮಾಡ್ತಾಯಿದ್ಲು. ಅಷ್ಟರಲ್ಲಿ ನಾನು ಅವಲಕ್ಕಿ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸದ್ಯ ನನ್ನ ಮಗನೂ ಇನ್ನೂ ಎದ್ದಿರಲಿಲ್ಲ ಪಾಪ. ಅವ್ರು ಹೋಗೋವರೆಗೂ ನನ್ನ ಮಗ ಹಂಗೆ ಮಲ್ಕೊಂಡಿದ್ದ. ಅವ್ರು ಹೋಗುವಾಗ ಜಾಸ್ತಿ ಯಾವಾಗ ಗಲಾಟೆ ಮಾಡಿಬಿಟ್ರೆ ಅವಾಗ ಎದ್ಬಿಟ್ಟ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತಾ ಇದ್ದ. ಇನ್ನು ನೋಡ್ಬೋದು, ಎಲ್ಲ ಹಾಕ್ಬಿಟ್ಟು ಹಸ್ರುಗಾಯಿ ಎಲ್ಲ ಹಾಕಿ ಇವಾಗ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಮಾಮೂಲಿನೇ. ಇನ್ನೊಂದು ವಿಷಯ ಏನಂದರೆ, ಇವರು ಮುಂಚೆ ನಮ್ಮೂರಲ್ಲೇ ಇದ್ದಿದ್ದು. ಅಂದರೆ ನಾನು ಇವಾಗ ಇದನ್ನೆಲ್ಲ ಪ್ರೆಸೆಂಟು ಅಲ್ಲೇ ಇದ್ದಿದ್ದು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲನೂ ಈಗ ಆಂಧ್ರದಲ್ಲಿ ಹೋಗಿದ್ದಾರೆ. ಅಲ್ಲಿ ಅವ್ರದ್ದು ಜಮೀನು ಎಲ್ಲ ತುಂಬ ಇದೆ, ಹೊಲ ಎಲ್ಲ. ಇವಾಗ ಅಲ್ಲಿದ್ದಾರೆ. ಮತ್ತು ಅಲ್ಲಿ ಸ್ವಂತ ಮನೇನ ಸದ್ಯಕ್ಕಿಲ್ಲ, ಬಾಡಿಗೆ ಮನೆ ತೊಗೊಂಡು ಅಲ್ಲಿದ್ದಾರೆ. ಏನು ವಿಷಯ ಅಂದರೆ, ನಮ್ಮ ಅಣ್ಣ ನಮಗೆಲ್ರಿಗೂ ತುಂಬ ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಟ. ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮನಿಗೆ, ಅಂದರೆ ನಮ್ಮ ಅಮ್ಮ ಇದ್ದಾರಲ್ವ, ಅವ್ರ ತಂಗಿ, ಸ್ವಂತ ತಂಗಿ ಅವರು, ಸ್ವಂತ ತಂಗಿಗೆ ಒಬ್ಬನೇ ಮಗ ಇದ್ದಿದ್ದು ನಮ್ಮಣ್ಣ. ಈ ಕಡೆ ಹೆಣ್ಮಕ್ಳಿಲ್ಲ, ಆ ಕಡೆ ಗಂಡು ಮಕ್ಕಳೂ ಇಲ್ಲ, ಒಬ್ಬನೇ ಮಗ ಇದ್ದಿದ್ದು. ಆದರೆ ಎಲ್ರಿಗೂ ಮೋಸ ಮಾಡಿ ಅವನು ಕೋಪ ಮತ್ತು ಅವನ ಸಿಟ್ಟು, ಅದೇನು ಅಂತಾರಲ್ಲ, ಆ ಥರ ಆಗಿಬಿಡ್ತು. ಅದು ಒಂದು ಇನ್ಸಿಡೆಂಟ್ ನಡೆದೋಯ್ತು. ಈಗ 3 ಜನ ಮಕ್ಕಳು ಅನಾಥರಾಗಿಬಿಟ್ರು. ಗೊತ್ತಾ ಎಷ್ಟು ಬೇಜಾರಾಗುತ್ತೆ ಅಂದರೆ. ನಮ್ಮ ಅತ್ತಿಗೆದಿನ ಚಿಕ್ಕ ವಯಸ್ಸು. ಆ ಥರ 3 ಮಕ್ಕಳನ್ನ ಬಿಟ್ಟು, ಚಿಕ್ಕಪ್ಪ ಚಿಕ್ಕಮ್ಮನ ಬಿಟ್ಟು ಅವರು ಬರದೇ ಇರೋ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ನಮಗೆಲ್ಲ ಮೋಸ ಮಾಡಿ ಹೊರಟೋಗಿದ್ದಾರೆ. ಹೇಳ್ಬೇಕಂದ್ರೆ, ನಾನಂದರೆ ತುಂಬ ಇಷ್ಟ ನಮ್ಮ ಅಣ್ಣನಿಗೆ. ನನ್ನ ತಂಗಿನ ಸಮೇತ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ, ನಾನಂದರೆ ಅಷ್ಟು ಇಷ್ಟ. ಆದರೆ ಏನು ಮಾಡೋಕ್ಕಾಗುತ್ತೆ, ವಿಧಿ ಬರಹ. ಅದು ಯಾವುದ್ರಲ್ಲೂ ಹೋಗ್ಬೇಕು ಅನ್ನೋದಿರುತ್ತೆ, ಅದರಲ್ಲಿ ಹೋಗ್ತಾರೆ. ಅದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಆದರೆ ಆ ಥರ ಮಾಡ್ಕೊಳೋಗಿನ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಮನುಷ್ಯನಿಗೆ ಸಿಟ್ಟು, ಆವೇಶ, ದ್ವೇಷ
ಇದ್ದೇ ಇರುತ್ತೆ, ಅದು ಮಾಮೂಲಿ. ಆದರೆ ಪ್ರಾಣ ಹೋಗೋಷ್ಟು ಸಿಟ್ಟು ಕೋಪ ಅದೆಲ್ಲ ಇಟ್ಕೋಬಾರ್ದು ಯಾರೇ ಆಗಲಿ. ಒಂದು ಸ್ವಲ್ಪನಾದರೂ ಏನಾದರೂ ಒಂದು ವಿಷಯ ಇದ್ದರೂ ಕೂಡ ಅದನ್ನ ಯೋಚನೆ ಮಾಡಬೇಕು, ನೋಡಬೇಕು, ಇದು ಮಾಡ್ಕೊಳ್ಬೇಕು. ಆಮೇಲೆ ಏನಾದರೂ ಒಂದು ಒಳ್ಳೆ ದಾರಿ ಹುಡ್ಕೊಂಡು ಒಂದು ಡಿಸೈಡ್ ಮಾಡಿಕೊಂಡು ಇರಬೇಕು. ಅದು ಬಿಟ್ಬಿಟ್ಟು ಸೂಸೈಡ್ ಒಂದು ಇದಾಗಬಾರ್ದು ಯಾರಿಗೇ ಆಗಲಿ. ಈಗ ಇಷ್ಟು ಜನ ಎಷ್ಟು ನೋವು ಪಡ್ತಾರೆ ಗೊತ್ತಾ. ನನ್ನ ಸೊಸೆ ಇದ್ದಾಳಲ್ವ, ಅಂದರೆ ನಮ್ಮ ಅಣ್ಣನ ಮಗಳಿದ್ದಾಳಲ್ಲ, ಅವಳು ಇನ್ನೂ ಬರೀ ಅವಾಗ ಎಷ್ಟು 11 ತಿಂಗಳೇನಿತ್ತು ಅಷ್ಟೇ ಅವಳಿಗೆ. ಅಷ್ಟು ಚಿಕ್ಕ ಪಾಪು. ಮತ್ತು ಇವರೆಲ್ಲ ಇನ್ನೂ ಚಿಕ್ಕ ಮಕ್ಕಳು. ಅವ್ರನ್ನೆಲ್ಲ ಬಿಟ್ಟು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ್ನ ಬಿಟ್ಟು ಅವರು ಹೊರಟೋಗ್ಬಿಟ್ರು. ತುಂಬ ನೋವು. ನಮ್ಮ ಫ್ಯಾಮಿಲಿಯಲ್ಲಿ ಅದೇನೋ ಗೊತ್ತಿಲ್ಲ 3 ಇನ್ಸಿಡೆಂಟು ಒಂದೇ 2 ವರ್ಷದೊಳಗೇ ನಡೆದೋಗ್ಬಿಡ್ತು. ತುಂಬ ಬೇಜಾರಾದರೆ ತುಂಬ ಬೇಜಾರು. ಹೀಗೆ ಹಬ್ಬ ಮತ್ತು ಏನಾದರೂ ಫಂಕ್ಷನ್ನು ಮದುವೆ ಏನಾದರೂ ಬಂದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗ್ತಿರುತ್ತೆ. ಏನಂದರೆ 2020ರಿಂದ 22ನೇ ಇಸ್ವಿವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಘಟನೆಗಳು ನಡೆದು ಹೋಗ್ಬಿಟ್ಟು, ಇವಾಗ 2023ರಿಂದ ಸ್ವಲ್ಪ ಆ ಥರ ಎಲ್ಲ ಏನೂ ಇಲ್ಲ. ಆದರೂ ಕಷ್ಟ ಇದ್ದಾವೆ. ಏನೋ ಅಷ್ಟೊಂದು ಏನೋ ಇದೆ ತೊಂದರೆ ಇಲ್ಲ ಸದ್ಯಕ್ಕೆ ಈಗಿನ ಮಟ್ಟಿಗೆ ಅಷ್ಟೇ. ಮುಂದೆ ಇನ್ನು ಏನು ಬರುತ್ತೋ ನಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲ. ಅಷ್ಟು ಭಯ ಆಗುತ್ತೆ ಒಂದೊಂದು ಸರಿ. 2020ರಲ್ಲಿ ನಮ್ಮಮ್ಮ ತೀರೋದ್ರು. ಮತ್ತು ನಮ್ಮಮ್ಮ ತೀರೋಗಿ 1 ವರ್ಷಕ್ಕೆ ನಮ್ಮ ಅಪ್ಪಾಜಿ ತೀರೋದ್ರು. ನಮ್ಮ ಅಪ್ಪಾಜಿ ತೀರೋಗಿ ಒಂದು 6 ತಿಂಗಳಿಗೇ ಮತ್ತು ನಮ್ಮ ಅಣ್ಣ ಈ ಥರ ಸೂಸೈಡ್ ಮಾಡ್ಕೊಂಡು ತೀರೋದ. ಚಿಕ್ಕ ಮಕ್ಕಳೆಲ್ಲ ಬಿಟ್ಬಿಟ್ಟು ಈ ಥರ ಆಯಿತು. ನಿಜವಾಗ್ಲೂ ಒಂದಾದ್ಮೇಲೆ ಒಂದು ನಾವೇನಂದರೆ 1 ವರ್ಷದಿಂದ ನಾವು ಈ ಥರ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ದೀವಿ ಅಷ್ಟೇ. ಖುಷಿಯಾಗೇನಿಲ್ಲ, ಅಂದರೆ ಈ ಥರ ಒಬ್ಬೊಬ್ಬರು ಇದ್ದು ಈ ಥರ ಕಳ್ಕೊಂಡ್ಬಿಟ್ರೆ ತಂದೆ ತಾಯಿಗಂತೂ ತುಂಬ ನೋವು. ಮನಸ್ಸಲ್ಲಿ ಕಣ್ಣು ಮುಂದೆ ಮಕ್ಕಳು ತೀರೋದ್ರೆ ಅವ್ರಿಗೆ ಈ ಮಕ್ಕಳು ನೋಡ್ಬಿಟ್ರಂತೂ ಕರುಳೆ ಹಂಗೆ ಚುರುಕು ಅನ್ನುತ್ತೆ. ಆ ಥರ ನೋವು ಆಗ್ಬಿಡುತ್ತೆ ಮನಸ್ಸು ಒಂದೊಂದ್ಸರಿ. ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡದಲ್ವ. ಮತ್ತು ನಮ್ಮ ಅತ್ತಿಗೆ ಬೇರೆ ಈಗ 3 ಜನ ಮಕ್ಕಳು, ಅತ್ತೆ ಮಾವ ಫ್ಯಾಮಿಲಿ ಎಷ್ಟು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮನೂ ಅಷ್ಟೇ, ಚಿಕ್ಕಪ್ಪನೂ ಅಷ್ಟೇ. ಈಗ ಹೊಲ ಅದೆಲ್ಲ ಇರೋದ್ರಿಂದ ಅಲ್ಲೇ ಮತ್ತು ಬೋರೆಲ್ಲ ಹಾಕ್ಸ್ಬಿಟ್ಟು ಎಲ್ಲ ಶೇಂಗಾ ಎಲ್ಲ ಬಿತ್ತಿದಾರಂತೆ. ಅಲ್ಲೇ ಬೆಳೆ ಬೆಳ್ಕೊಂಡು ಮತ್ತು ಬೇರೆಯವ್ರಿಗೆಲ್ಲ ಕೂಲಿ ಹೋಗ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಯಾರೇ ಆಗಲಿ ಈ ಥರ ಮಾತ್ರ ಮಾಡ್ಕೊಳ್ಬೇಡಿ. ಫ್ಯಾಮಿಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಎಷ್ಟೇ ಕೋಪ, ಎಷ್ಟೇ ದ್ವೇಷ, ಎಷ್ಟೇ ಇದ್ದರೂ ಕೂಡ ಆ ಕ್ಷಣಿಕ ಅಷ್ಟೇ. ಅದನ್ನ ನೋಡಿಬಿಟ್ಟು ಇದು ಮಾಡ್ಕೊಳ್ಳಿ. ಯಾವುದೇ ರೀತಿ ಈ ಥರ ತಪ್ಪು ದಾರಿ ಮಾತ್ರ ಹಿಡಿಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೇನು ಫೈನಲಿ ಅದು ಆಯಿತು. ಅವಲಕ್ಕಿ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟೆ. ಆಮೇಲೆ ಮಕ್ಕಳೆಲ್ಲ ರೆಡಿ ಆಗಿಬಿಟ್ಟು ಹಾಕ್ಕೊಟ್ಟಿದ್ದೆ. ಊಟ ಮಾಡ್ತಾಯಿದ್ದಾರೆ. ನೋಡ್ಬೋದು ಎಷ್ಟು ಕ್ಯೂಟಾಗಿದ್ದಾಳೆ ನಮ್ಮ ಗಂಗೋತ್ರಿ ಅಂತ. ಅವಳ ಹೆಸರು ಗಂಗೋತ್ರಿ. ನಮ್ಮ ಅಣ್ಣನೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದ ಹೆಸರು. ಅವಳಿನ್ನ ಎಷ್ಟು ಚಿಕ್ಕಳಿದ್ಲು ಗೊತ್ತಾ ಅವಾಗ. ಅವಳಿಗೆ ಏನು ಗೊತ್ತೇ ಇಲ್ಲ ಪಾಪ. ಇವನೇ ದೊಡ್ಡವನು, ಆ ಕಡೆ ಮೂಲೆಯಲ್ಲಿ ಕೂತಿದ್ದಾನಲ್ಲ ಅವನು ಎರಡನೇವನು, ಇವಳು 3ನೇವಳು. ತುಂಬ ಖುಷಿ ಆಯಿತು. ಮತ್ತು ನಾನು ಬಜ್ಜಿ ಮಾಡೋಣ ಅಂದ್ಕೊಂಡ್ರೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಇನ್ನೊಂದು ಮತ್ತು ಹೋಟ್ಲಿದೆ ನಮ್ಮೂರಲ್ಲಿ, ಹೋಟ್ಲುಗಳೆಲ್ಲ ಮಸ್ತ್ ಇದ್ದಾವೆ. ಅಲ್ಲಿ ಒಂದು 20 ರೂಪಾಯಿ ಕೊಟ್ಟು ತರಿಸಿದ್ದೆ. ತಿಂದೋಗ್ಲಿ, ಬರೀ ಅವಲಕ್ಕಿ ಆದರೆ ಅಷ್ಟೊಂದು ಇದಿರಲ್ಲ, ಸೈಡ್ಸ್ಗೆ ಇರಲಿ ಅಂತೇಳ್ಬಿಟ್ಟು ಬಜ್ಜಿ ತರಿಸಿದ್ದೆ. ನಾನು ಎಲ್ಲರೂ ಊಟ ಮಾಡಿ ಮತ್ತು ನಮ್ಮ ಅತ್ತಿಗೆನೂ ಊಟ ಮಾಡಿ ಎಲ್ಲ ಹೊರಡ್ತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ. ಅವನು ಶಾಕ್ ಆಗ್ತಾಯಿದ್ದಾನೆ ಎಲ್ಲರೂ ನೋಡಿಬಿಟ್ಟು ಹೋಗ್ತಾ ಇದ್ದಾರೆ ಅಂತ. 2 ದಿನದಿಂದ ಚೆನ್ನಾಗಿ ಆಟ ಆಡ್ಕೊಂಡು ನಕ್ಕೊಂಡಿದ್ನಲ್ವ. ಸಡನ್ನಾಗಿ ಈ ಥರ ಹೋಗ್ಬಿಟ್ರೆ ಅವನಿಗೆ ಒಂಥರ ಬೇಜಾರು. ಸುಮ್ಮನೆ ಮಂಕಾಗಿದ್ದ ಅವನು ಕೂಡ. ಎಲ್ಲೋಗ್ತಾ ಇದ್ದಾರೆ ಅಂತಂದರೆ ಬುರ್ರು ಹೋಗ್ತಾರೆ ಅಂತ ಅವನು ಹೇಳ್ತಾ ಇದ್ದ. ಈಗ ಕ್ರಾಸ್ಗೆ ಹೋಗ್ಬೇಕು ಅವರು, ಅಂದರೆ ಗೇಟಿಗೆ ಹೋಗಬೇಕು. ಗೇಟಿಂದ ಡೈರೆಕ್ಟಾಗಿ ಆಂಧ್ರಕ್ಕೆ ಬಸ್ ಇದೆ, ಅಲ್ಲಿಗೆ ಹೋಗಿ ಮತ್ತು ಆ ಕಡೆ ಬಸ್ ಇಟ್ಕೊಂಡು ಹೋಗಬೇಕು. ಇನ್ನೇನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ಮಧ್ಯಾಹ್ನಕ್ಕೆ ನನ್ನ ಮಗ ಏನೋಕ್ಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮೊಟ್ಟೆ ಅಂತ ಕೇಳ್ತಾ ಇದ್ದ. ಬಿಡು ಮೊಟ್ಟೆ ಕೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ಹೇಳಿಬಿಟ್ಟು, ಕಾಯಿ ಇರಲಿಲ್ಲ, ಒಂದು ಸ್ವಲ್ಪ ಒಣ ಕೊಬ್ಬರಿನೇ ಇದ್ದಿದ್ದು. ಕೊಬ್ಬರಿ ಮತ್ತು ಈರುಳ್ಳಿ, ಟೊಮೊಟೊ, ಮಾಮೂಲಿ ಮಸಾಲೆ ಐಟಮ್ ಇರುತ್ತಲ್ಲ, ಚಕ್ಕೆ ಲವಂಗ ಏಲಕ್ಕಿ, ಅದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳ್ಬಿಟ್ಟು ಈ ಥರನೂ ಮಾಡ್ತಾರೆ. ಮತ್ತು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಹಾಕಿ ಕೂಡ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ ಅಷ್ಟೇ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ನಾನು ಎಗ್ ಮಸಾಲ ಯೂಸ್ ಮಾಡ್ತೀನಿ. ಎಗ್ ಮಸಾಲ ಮತ್ತು ಮನೇಲಿ ಮಾಡಿರುವಂಥ ಸ್ವಲ್ಪ ಸಾಂಬಾರು ಪೌಡ್ರ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋರು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಲಾಸ್ಟಿಗೆ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಇಟ್ಕೊತೀನಿ. ಮುಂಚೆನೇ ಆಗಲೇ ಮೊಟ್ಟೆ ತರಿಸಿಟ್ಟಿದ್ದೆ, 6 ಮೊಟ್ಟೆ ತರಿಸಿದ್ದೆ. 6 ಮೊಟ್ಟೆ ಬೇಯಿಸ್ಬಿಟ್ಟು
ಸೈಡಲ್ಲೆಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ. ಅದರಲ್ಲಿ ನನ್ನ ಮಗ ಒಂದು ಮೊಟ್ಟೆ ತಿಂದ. ಅವನಿಗೆ ಮೊಟ್ಟೆ ಅಂದರೆ ಸ್ವಲ್ಪ ಇಷ್ಟ. ಮೊಟ್ಟೆ ಆಗಲಿ ಚಿಕನ್ ಆಗಲಿ ಏನೋ ಸ್ವಲ್ಪ ನಾನ್ ವೆಜ್ ತುಂಬ ಇಷ್ಟಪಟ್ಟು ತಿಂತಾನೆ. ಬಿಡು ತಿನ್ನಲಿ, ಅವ್ನು ಇವಾಗ ಪ್ರೋಟೀನ್ ಎಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಏನಿಲ್ಲ, ಯಾವಾಗಾದರೂ ಒಂದು ಟೈಮ್ ವಾರದಲ್ಲಿ ಇಲ್ಲ 15 ದಿನದಲ್ಲಿ 2 ಸತಿ ಏನೋ ಆ ಥರ ಮಾಡಿಕೊಡ್ತೀವಿ ಅಷ್ಟೇ. ಮೊಟ್ಟೆ ಬಂದುಬಿಟ್ಟು ವಾರದಲ್ಲಿ 2 ಸರಿ 3 ಸರಿ ಮೊಟ್ಟೆ ತಿನ್ನಿಸ್ತಾ ಇರ್ತೀನಿ. ಮೊಟ್ಟೆ ಏನೂ ತೊಂದರೆ ಇಲ್ಲ. ಈ ಚಿಕನ್ನು ಮಟನ್ ಅದೆಲ್ಲ ಬಂದುಬಿಟ್ಟು ಒಂದು 15 ದಿನಕ್ಕೊಂದು ಸತಿ 20 ದಿನಕ್ಕೊಂದು ಸತಿ ಆ ಥರ ತಿನ್ನಿಸ್ತೀವಿ ಅಷ್ಟೇ. ವಾರಕ್ಕೊಂದು ಸತಿ ಅಂತೂ ಯಾವಾಗೂ ತಿನ್ನಿಸಲ್ಲ. ಮತ್ತು ಹೀಟ್ ಬೇರೆ ಅಲ್ವಾ, ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಮೊಟ್ಟೆ ಮಾತ್ರ ಕಂಪಲ್ಸರಿ ಕೊಡ್ತಾನೆ ಇರ್ತೀನಿ. ಮತ್ತು ಅದೇ ಪಾತ್ರೆಗೆ ನಾನು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ ಖಾರಕ್ಕೆ, ಅದೇ ಪಾತ್ರೆಯಲ್ಲೇ ಇವಾಗ ಎಣ್ಣೆ ಹಾಕಿ ಇಡ್ತಾಯಿದ್ದೀನಿ. ಮತ್ತು ಇನ್ನೇನು ಬೇರೆದು ಮಾಡೋಣ ಅಂತೇಳ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆ ಸೈಡಲ್ಲಿ, ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೆಲವರು ಇನ್ನೂ ಒಂಥರ ಡಿಫ್ರೆಂಟ್ ಮಾಡ್ತಾರೆ ಗ್ರೇವಿನ, ಚೆನ್ನಾಗಿರುತ್ತೆ. ಇದು ಮುದ್ದೆಗೂ ಚಪಾತಿಗೂ ಮತ್ತು ದೋಸೆಗೂ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ನಾನು ಬಂದುಬಿಟ್ಟು ಚಪಾತಿ ಮಾಡೋಣ ಅಂತ ಚಪಾತಿ ಎಲ್ಲ ಆಗಲೇ ಇಟ್ಟು ಅದು ಮುಂಚೆನೇ ಕಲಸಿಟ್ಟಿದ್ದೆ. ಫಸ್ಟ್ ಗ್ರೇವಿ ಮಾಡಿಬಿಟ್ಟು ಆಮೇಲೆ ಚಪಾತಿ ಒಸಿಯನ್ ಅಂತ ಹೇಳ್ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಟ್ಟಿದ್ದೆ. ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೀಟಾಗೆ ಅಷ್ಟೇ. ನನಗೆ ಮಾತ್ರ ಚಪಾತಿ ಹಿಟ್ಟು ಚೆನ್ನಾಗಿ ಏನಿಲ್ಲ ಅಂದರೂ 1 ಅವರ್ ಮೇಲೆ ನನಗೆ ನೆನೆಸಿಟ್ರೆ ಮಾತ್ರ ನನಗೊಂಥರ ಸಮಾಧಾನ ಆಗುತ್ತೆ. ಅಷ್ಟು ಚೆನ್ನಾಗಿ ನೆನೆಯುತ್ತೆ ಹಿಟ್ಟು ಮಾತ್ರ. ನೆನೆಸ್ಬೇಕು ಚೆನ್ನಾಗೆ. ನಾನು ಎಲ್ಲ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತು ಉಪ್ಪು ನೋಡ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಗೆ ಮಾಡ್ತಾಯಿದ್ದೀನಿ. ತೀರಾ ತೆಳು ಏನು ಮಾಡ್ತಾಯಿಲ್ಲ, ಯಾಕೆಂದರೆ ಇದು ಮುಗಿಸ್ಬಿಡ್ಬೇಕು ಸಂಜೆ ಅಷ್ಟೊತ್ತಿಗೆ. ಹುಣ್ಣಿಮೆ ಬೇರೆ ಅಲ್ವಾ, ಇಟ್ಕೊಳಂಗಿಲ್ಲ ನಾನ್ ವೆಜ್ ಅಂತೇಳ್ಬಿಟ್ಟು ಒಂದು ಟೈಮ್ಗೆ ತಿನ್ನಲಿ ಅಂತೇಳಿ ಒಂದು ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಚಪಾತಿ ಉಳ್ಕೊಂಡಿದ್ವಿ, ಚಪಾತಿಗೆ ಏನು ಇದಾಗಲ್ವಲ್ಲ. ಆಮೇಲೆ ಅರ್ಶಿಣ ಪುಡಿ ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಅರ್ಶಿಣ ಪುಡಿ ಮರ್ತೇ ಬಿಟ್ಟಿದ್ದೆ. ಆಮೇಲೆ ನೆನ್ಪು ಮಾಡಿಕೊಂಡೆ, ಹಾಕೋಣ ಬಿಡಿ ಇವಾಗ ಏನಿದಿಲ್ವಲ್ಲ, ಇನ್ನೂ ಕುದೀತಾ ಇದೆ ಅಂತೇಳ್ಬಿಟ್ಟು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಇವಾಗ ಲಾಸ್ಟಲ್ಲಿ ಮೊಟ್ಟೆ ಎಲ್ಲ ಬೇಯಿಸ್ಬಿಟ್ಟು ಸುಲಿದು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಒಂದು ಹಂಗೆ ಇಟ್ಟಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೆ. ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀಲಿ ಮೊಟ್ಟೆಗೆ ಅಂತೇಳಿ ಒಂದು ಸ್ವಲ್ಪ ಸೈಡ್ಗೆ ಪ್ಲೇಟ್ ಮುಚ್ಚಿದ್ದೆ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಂಗೆ ಸ್ವಲ್ಪ ಹಂಗೆ ಕುದೀತು. ಒಂದು ಕುದಿ ಬಂತು ಅಷ್ಟೇ. ಆಮೇಲೆ ಇನ್ನೇನು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತಲ್ಲ ಸಾಂಬಾರ್ದು, ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಚಪಾತಿ ಎಲ್ಲ ಒಸ್ದಿಟ್ಕೊಂಡೆ ಒಂದು ಸತಿನೇ. ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿಲ್ಲ. ಅರ್ಧ kg ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಬರುತ್ತೆ ಅಂತೇಳ್ಬಿಟ್ಟು ಇವಾಗ ಚಪಾತಿ ಎಲ್ಲ ಒಸ್ಕೊಂಡು ಇವಾಗ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ, ಮಾಡ್ಕೊಂಡು ತಿನ್ಬೋದು. ನಾನು ಒಂದು ಟೈಮ್ಗೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಮಾಡಿದ್ದು. ನೆಕ್ಸ್ಟ್ ಯಾವಾಗಾದರೂ ಮಾಡಬೇಕು ಇನ್ನೊಂದು ಸರಿ, ಅಂದರೆ ಬೇರೆ ಥರ ಮಾಡ್ತೀನಿ, ಈ ಥರ ಅಲ್ಲ, ಇನ್ನೊಂದು ಥರನೂ ಮಾಡ್ತೀನಿ ನಾನು. ಅದು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಅಂದರೆ ನಾನು ಯಾವ ಥರ ರೆಸಿಪಿ ಮಾಡ್ತೀನಿ ಅದನ್ನ ಮಾತ್ರ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನೂ ಚೆನ್ನಾಗಿ ಮಾಡ್ತಾರೆ ಕೆಲವರು, ಬಟ್ ಸದ್ಯಕ್ಕೆ ನಾನು ಮಾಡೋದು ಇದೇ ಥರನೇ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಏನೇ ಇವಾಗ ಅಡುಗೆ ಮಾಡಲಿ ಒಂದು ಸ್ವಲ್ಪ ಖಾರ ಕಡಿಮೆನೇ ಹಾಕಿ ಮಾಡ್ತೀನಿ. ಏನಕ್ಕಂದರೆ ನನ್ನ ಮಗ ನಾವೇನು ತಿಂತೀವೋ ಅದನ್ನೇ ಅವನು ಕೂಡ ತಿಂತಾನೆ. ಅವ್ನಿಗೇನು ಸ್ಪೆಷಲಾಗಿ ನಾನೇನು ಮಾಡಿ ಸಪ್ರೇಟಾಗಿ ತಿನ್ನಿಸಲ್ಲ. ನಾವೇನು ಊಟ ಮಾಡ್ತೀವೋ ಅದೇನು ನನ್ನ ಮಗನೂ ಕೂಡ ನಾನು ಕೊಡೋದು. ಅವನು ಅಷ್ಟೇ, ಅವನೇ ಊಟಕ್ಕೆಲ್ಲ ಅಡ್ಜಸ್ಟ್ ಆಗಿದ್ದಾನೆ. ಮುದ್ದೆ ಆಗಲಿ, ಮತ್ತು ಮುದ್ದೆ ಮಾತ್ರ ಚೆನ್ನಾಗಿ ತಿಂತಾನೆ. ಆದರೆ ರಾಗಿ ಹಸಿಟ್ಟು ಖಾಲಿಯಾಗಿತ್ತು, ಅದಕ್ಕೆ ಬಿಸಿಲು ಬೇರೆ ಇಲ್ವಲ್ಲ, ಬಿಸಿಲಿಲ್ದಿರೋ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ರಾಗಿ ಏನಿದ್ದಾವೆ, ಅದಕ್ಕೆ ಚಿಕ್ಕಮ್ಮ ಬಿಸಿಲೇ ಕಾಯ್ಕೊಂಡಿದ್ರು. ಬಿಸಿಲೇ ಬರ್ತಾ ಇರಲಿಲ್ಲ, ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲೂ ಕೂಡ ಖಾಲಿ ಆಗಿತ್ತು. ಅದಕ್ಕೆ ಈ ವಾರ ಫುಲ್ಲು ಬರೀ ಟಿಫನ್ನು ರೈಸ್ ಐಟಮೇ ಜಾಸ್ತಿ ಆಗೋಯಿತು. ನನ್ನ ಮಗನಿಗೂ ಕೂಡ ಅನ್ನಿಸ್ತು, ನನಗೆ ಬರೀ ರೈಸು ಮತ್ತು ಅದು ಇದು ತಿನ್ನಿಸ್ತಾ ಇದ್ದೀನಿ, ಅವ್ನಿಗೆ ಹೆಂಗೋ ಏನೋ ಅಂತ ನನಗೂ ಕೂಡ ಭಯ ಅನ್ನಿಸ್ಬಿಡ್ತು. ಕೊನೆಗೆ ಸ್ವಲ್ಪ ಬಿಸಿಲು ಬಂದ ತಕ್ಷಣವೇ ಚಿಕ್ಕಮ್ಮ ರಾಗಿ ಬಿಡಮ್ಮ ಬಿಸಿಲು ಬಂದೈತೆ ಹೆಂಗೆ ಸಾಕು, ಬೇಗ ಒಣಕೊಂಡ್ರೆ ಕ್ಲೀನ್ ಮಾಡಿಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬರ್ಬೋದು ಅಂತೇಳ್ಬಿಟ್ಟು ಒಣಗಾಕಿದ್ದಾರೆ. ಅವರು ಸ್ವಲ್ಪ ರಾಗಿ ಎಲ್ಲ ಒಣಗೋ ಅಷ್ಟೊತ್ತಿಗೆ ನನ್ನ ಮಗನ ಹಿಡಿದು ನಮ್ಮ ಚಿಕ್ಕಮ್ಮನಿಗೆ ತಲೆನೋವು ಬಂದುಬಿಡ್ತು. ಅಷ್ಟು ಇದು ಮಾಡಿಬಿಟ್ಟ. ಇವು ಬೆಳೆದಿರೋ ರಾಗಿ ನಮ್ಮ ತಂಗಿ ಹೊಲದಲ್ಲಿ ಮೊನ್ನೆ ಬೆಳೆದಿದ್ರಿ, ಇವನ್ನ ಹೊಸ ರಾಗಿ, ಇವು ಹಳೆ ರಾಗಿ ಎಲ್ಲ ನಮಗೆ. ಮತ್ತು ಸೊಸೈಟಿಯಲ್ಲಿ ಕೂಡ ರಾಗಿ ಕೊಡ್ತಾರೆ. ಅವು ಸ್ವಲ್ಪ ಕಪ್ಪಗಿರ್ತವೆ, ತುಂಬ ಕಪ್ಪಗಿರ್ತವೆ. ಹಿಟ್ಟು ಮುದ್ದೆ ನೋಡೋರಂತೂ ಒಂಥರ ಅನಿಸ್ಬಿಡುತ್ತೆ, ಅಷ್ಟು ಕಪ್ಪು ಇರುತ್ತೆ ಮುದ್ದೆ. ಅದಕ್ಕೆ ಈ ಬೆಳೆದಿರೋ ರಾಗಿ ಮತ್ತು ಸೊಸೈಟಿಯಲ್ಲಿ ಕೊಟ್ಟಿರ್ತಾರಲ್ಲ ಆ ರಾಗಿ ಎಲ್ಲ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಹಾಕ್ಸ್ಕೊಬರ್ತಾರೆ ಚಿಕ್ಕಮ್ಮ.
ಆ ಥರ ಹಾಕ್ಸ್ಕೊಂಬಂದ್ರೆ ತೀರ ಅಷ್ಟೊಂದು ಕಪ್ ಕಾಣಿಸಲ್ಲ, ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಏನೂ ಇದಿಲ್ಲ ಅಂತೇಳ್ಬಿಟ್ಟು ನಮಗೆ ಮಾತ್ರ ಸ್ವಲ್ಪ ಸಪ್ರೇಟ್ ಒಂದು 5 ಸೇರೇನೋ ಈ ರಾಗಿ ಹೊಸ ರಾಗಿನೇ ಚೆನ್ನಾಗಿರುತ್ತೆ ಹಿಟ್ಟು ಅಂತೇಳ್ಬಿಟ್ಟು ಸಪ್ರೇಟ್ ಹಾಕ್ಸಿದ್ರು. ಅವ್ರಿಗೆ ಒಂದು 20 ಸೇರು ಅವರು ಸಪ್ರೇಟ್ ಹಾಕ್ಸ್ಕೊಬಂದರು. ಹೆಂಗೋ ಇದು ಕೆಲಸ ಮುಗೀತು ಅಂತೇಳ್ಬಿಟ್ಟು ನೋಡ್ಬೋದು. ಬಿಸಿಲು ಸ್ವಲ್ಪ ಚೆನ್ನಾಗಿ ಬಂತು ಸದ್ಯಕ್ಕೆ, ಒಂದು 1 ಅವರ್ ಅಷ್ಟು ಬಿಸಿಲಿತ್ತು ಅಷ್ಟೇ. ನನ್ನ ಮಗ ಸುಮ್ಮನೆ ಅಡ್ಡ ಹೋಗೋದು, ರಾಗಿ ಎಲ್ಲ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಇವತ್ತು ಭಾನುವಾರ ಆಗಿತ್ತಲ್ವ, ನನ್ನ ತಂಗಿ ಮಗ ಊರಿಗೆ ಬಂದಿದ್ದಲ್ವ, ಅವನಿಗೆ ಸ್ವಲ್ಪ ಬಾರೋ ಅಜ್ಜಿನ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅವನ್ನ ಬಿಟ್ಟಿದ್ವಿ. ನಾನು ಕೂಡ ನೋಡಿ ಪಾತ್ರೆ ಎಲ್ಲ ಹೊರಕ್ಕೆ ಹಾಕಿದ್ದೆ, ಕೆಲಸ ಎಲ್ಲ ತುಂಬ ಇತ್ತು. ಮತ್ತು ಫುಲ್ಲು ಗಾಳಿ ಅಂದರೆ ಗಾಳಿ, ಸುಮ್ಮನೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂಥರ ಅನಿಸ್ಬಿಡ್ತು. ನೋಡ್ಬೋದು ಎಷ್ಟು ತರಲೆ ಮಾಡ್ತಾನೆ ಅಂದರೆ, ಅವ್ನಿಗೆ ಇವಾಗ ಇಷ್ಟು ವಯಸ್ಸಿಗೆ ಬಾಲು ಬ್ಯಾಟು ಬೇಕು, ಅದನ್ನು ಕೇಳ್ತಾನೆ, ಬಾಲ್ ಕೊಡು ಅಂತ ಹೇಳ್ಬಿಟ್ಟು ತುಂಬ ತರಲೆ ಮಾಡ್ತಾನೆ ಇರ್ತಾನೆ. ಹೆಂಗೋ ಅವನು ಆಟ ಆಡಿಸೋಷ್ಟೊತ್ತಿಗೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ಯಾವ ಸ್ಟೈಲ್ ಕೂತ್ಕೊಂಡು ಬಾಲ್ ಆಗ್ತಾನೆ ಅಂತೇಳ್ಬಿಟ್ಟು ಏನೋ ಒಂಥರ ಇಷ್ಟು ಚಿಕ್ಕ ವಯಸ್ಸಿಗೆ ಹುಡುಗರು ಎಷ್ಟು ಇದು ಮಾಡ್ತಾ ಇರ್ತಾರಲ್ವ, ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು ಈಗ 2:30 ಆಗಿದೆ. ಕೆಲಸ ಎಲ್ಲ ಮುಗೀತು ನಂದು. ಪಾತ್ರೆ ಮತ್ತು ಕಸ ಮತ್ತು ನೆಲ ಎಲ್ಲ ಮಾಡಿದ್ದೀನಿ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಇನ್ನೂ ಸ್ನಾನಕ್ಕೆ ಜೋಡಿಸಿಲ್ಲ. ಮತ್ತು ಈಗ ಸ್ನಾನ ಮಾಡಿಕೊಂಡು ಕೂಡ ಬಂದೆ. ನನ್ನ ಮಗ ಮಲಗಿದ್ದಾನೆ. ಬೇಗನೆ ಮಾಡ್ಕೊಬಂದೆ, ಯಾಕಂದರೆ ಆಗಲೇ ಮಳೆ ಮೋಡ ಮತ್ತೆ ಸ್ಟಾರ್ಟ್ ಆಯಿತು. ಸದ್ಯ ಒಂದು ಸ್ವಲ್ಪ ಬಿಸಿಲಿತ್ತು. ಚಿಕ್ಕಮ್ಮ ರಾಗಿ ಎಲ್ಲ ಒಣಗಾಕಿದ್ರಲ್ವ, ಎಲ್ಲ ಚೆನ್ನಾಗಿ ಒಣಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಾಗಿ ಹಿಟ್ಟು ಕೂಡ ಹಾಕ್ಸ್ಕೊಬಂದಿದ್ದಾರೆ. ನನಗೂ ಸ್ವಲ್ಪ ಕೊಟ್ಟಿದ್ದಾರೆ. ಅದು ರಾಗಿ ಹಿಟ್ಟು ಖಾಲಿಯಾಗಿ ಮುದ್ದೆನೇ ಮಾಡಿಲ್ಲ ನಾನು ಈ ವಾರದಲ್ಲಿ ಸರಿಯಾಗಿ. ಮುದ್ದೆ ತಿಂದಿದ್ದಕ್ಕೆ ಒಂಥರ ಅನಿಸ್ತಾ ಇದೆ. ಇನ್ನೇನು ಅದು ಮೊಟ್ಟೆ ಗ್ರೇವಿ ಚಪಾತಿ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಖಾಲಿ ಆಯಿತು. ಖಾಲಿ ಮಾಡಿಬಿಟ್ಟು ಮತ್ತು ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ, ಏನು ಇಟ್ಕೊಳೋ ಥರ ಇಲ್ಲ, ಅದಕ್ಕೆ ಅದೆಲ್ಲ ಖಾಲಿ ಮಾಡಿ ಮನೆಯೆಲ್ಲ ತೊಳೆದು ಇನ್ನೇನು ಸ್ನಾನಗಿನ ಎಲ್ಲ ಆಯಿತು. ಮತ್ತು ಸಾಯಂಕಾಲಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಇನ್ನು ಟೈಮ್ ಇದೆ, ಏನೋ ಈಗ 2:30 ಅಲ್ವಾ, ಏನು ಅಷ್ಟೊಂದು ಅರ್ಜೆಂಟ್ ಇಲ್ಲ. ಆಗಲೇ ಮಳೆ ಸ್ಟಾರ್ಟ್ ಆಯಿತು. ಮತ್ತೇ ಸದ್ಯ ಇವತ್ತೊಂದು ಸ್ವಲ್ಪ ಹೊತ್ತು ಬಿಸಿಲು ಬಂತು ಅಷ್ಟೇ, ಒಂದು 1 ಅವರ್ ಏನೋ ಬಿಸಿಲು ಬಂತು ಅಷ್ಟೇ. ಮತ್ತೆ ನೋಡಿ ಆಗಲೇ ಮಳೆ ಸ್ಟಾರ್ಟ್ ಆಯಿತು. ತುಂಬ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ನನಗಂತೂ ಚಪ್ಪರದ ಕೆಳಗೆ ಕಸ ಗುಡಿಸಿ ಸಾಕಾಗ್ಬಿಟ್ಟಿದೆ. ಸುಮ್ಮನೆ ಈ ಕಡೆ ಗಾಳಿ ಬಂದರೆ ರೋಡಲ್ಲಿರೋ ಕಸ ಎಲ್ಲ ಹಿಂಗೆ ಬರುತ್ತೆ, ಧೂಳೆಲ್ಲ ಹಿಂಗೆ ಬರುತ್ತೆ. ತುಂಬ ಸುಮ್ಮನೆ ಗಲೀಜು ಆಗ್ತಾ ಇರುತ್ತೆ. ಇನ್ನೇನೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗೀತು ಸದ್ಯಕ್ಕೆ. ಇವಾಗ ಏನಿಲ್ಲ, ನನ್ನ ಮಗ ಎದ್ರೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕಷ್ಟೇ. ಸ್ನಾನ ಮಾಡಿಸಿ ಮತ್ತು ಸಾಯಂಕಾಲಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಮತ್ತು ಇನ್ನೊಂದು 1/2 ಅವರ್ ಹಂಗಿಬಿಟ್ಟು ಸ್ವಲ್ಪ ಫಸ್ಟ್ ಟೀ ಕುಡಿಬೇಕು. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ ಇವತ್ತು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ನಿಮ್ಮ ಕಡೆನೂ ಯಾವ ಥರ ಮಳೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ಹೆಂಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಒಂದು 1/4 ಗಂಟೆ 20 ನಿಮಿಷನಾದರೂ ಮಳೆ ಬಂತು, ಜೋರಾಗೆ ಮಳೆ ಬಂದು ಬಿಟ್ಟಿತ್ತು. ಮತ್ತು ಸಂಜೆ ಆಗಿತ್ತು, ಒಂದು ಸ್ವಲ್ಪ ಟೀ ಆದರೂ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ. ಜಾಸ್ತಿ ಟೀಯೇ ಕುಡಿತಾ ಇದ್ದೀನಿ ನಾನು, ಅದಕ್ಕೆ ನೋಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ನೆಕ್ಸ್ಟ್ ಟೀ ಬೇಡ, ಸುಮ್ಮನೆ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ನೋಡ್ಬೋದು, ಇನ್ನು ಪಾತ್ರೆ ಕೂಡ ಏನೂ ಜೋಡಿಸಿರ್ಲಿಲ್ಲ, ಹಂಗೆ ಇಟ್ಟಿದ್ದೆ. ಸ್ವಲ್ಪ ಒಂದು ವಾರದಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು. ಅಷ್ಟೊಂದು ವ್ಯಾಪಾರ ಇಲ್ಲ ಈಗ ಸದ್ಯಕ್ಕೆ. ಯಾಕೆಂದರೆ ಸ್ವಲ್ಪ ಹಳ್ಳಿ ಕಡೆ ಹಬ್ಬಗಳಿರೋದ್ರಿಂದ ಎಲ್ಲ ಹಬ್ಬಗಳಿಗೆ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಜನ. ಮತ್ತು ಇನ್ನೊಂದು ವಿಷಯ, ನಾನು ಆಗಲೇ ಇವಾಗ ಒಂದು ವೀಡಿಯೋದಲ್ಲಿ ಹೇಳಿದ್ದೆಲ್ವ, ಉದ್ರೆ ಜಾಸ್ತಿ ಆಗ್ತಾಯಿದೆ ಅಂತೇಳ್ಬಿಟ್ಟು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ, ಉದ್ರೆ ಕೊಡ್ತಾಯಿಲ್ಲ ನಾನು ಯಾರಿಗೂ. ಕೊಡ್ತಾಯಿದ್ದೀನಿ, ತೀರ ಅಷ್ಟಿಷ್ಟು ಕೊಡ್ತಾಯಿಲ್ಲ ನಾನು, ಕಮ್ಮಿನೇ ಮಾಡಿದ್ದೀನಿ. ಮತ್ತು ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳಿದ್ದೀನಿ, ಇವಾಗ ಇರೋ ಅಮೌಂಟು ಕೊಟ್ಬಿಟ್ಟು ನೆಕ್ಸ್ಟಿಂದ ಅಟ್ಲೀಸ್ಟ್ ಒಂದು 200 ರೂಪಾಯಿ 300 ರೂಪಾಯಿ ಆದರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. 500 1000 2000 ಗಟ್ಟಲೆ ನನ್ನ ಕೈಲಿ ಉದ್ರೆ ಕೊಡೋಕ್ಕಾಗಲ್ಲ. ಇನ್ಮೇಲೆ ನಂಗೆ ತುಂಬ ಕಷ್ಟ ಆಗ್ತಾಯಿದೆ, ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ನಾನು ಓಪನ್ನಾಗೆ ಹೇಳಿದ್ದೆ. ಅದಕ್ಕೆ ಏನಾದರೂ ಸ್ವಲ್ಪ ಕಡಿಮೆ ಆಗ್ತಾಯಿದೆಯಾ ಅಂತ ನನಗೆ ಗೊತ್ತಿಲ್ಲ. ಆಗಲಿ ಪರವಾಗಿಲ್ಲ, ಆದಷ್ಟು ಆಗಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಇನ್ನೊಂದು ವಿಷಯ ಏನಂದರೆ, ಜನಗಳು ಇಂಥ ಟೈಮಲ್ಲೇ ನಮಗೆ ಯಾರು ಹೆಂಗೆ ಏನು ಅಂತ ನಮ್ಗೆ ಅರ್ಥ ಆಗೋದು. ನಮ್ಮ ಹತ್ರ ಮುಂದೆ ಚೆನ್ನಾಗಿರ್ತಾರೆ. ಆಮೇಲೆ ನೋಡಿ, ನಾನು ಇವಾಗ ಉದ್ರೆ ಕೊಡೋದಿಲ್ಲ ಅಂತೆಲ್ಲ ಹೇಳಿಲ್ಲ, ಕೊಡ್ತೀನಿ, ಸ್ವಲ್ಪ ಕಡಿಮೆ ಕೊಡ್ತೀನಿ. ನೀವು ನನಗೆ ಸ್ವಲ್ಪ ಆವಾಗ ಸ್ವಲ್ಪ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಿದ್ರೆ ನನಗೂ ಒಳ್ಳೇದಂತ. ಅಟ್ಲೀಸ್ಟ್ ಆ ಮಾತು ಹೇಳಿದ್ದಕ್ಕೇ ಈಗ ಸ್ವಲ್ಪ ಜನ ಬರೋರು ಬಿಟ್ಟಿದ್ದಾರೆ. ಆ ಥರ ನೋಡಿ, ದುಡ್ಡಿದ್ದಾಗ ಒಂಥರ, ದುಡ್ಡು ಇಲ್ದಾಗ ಒಂಥರ ಜನ. ನಾವು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು, ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತೇಳ್ಬಿಟ್ಟು. ಕೆಲವ್ರು ಇದ್ದಾರೆ ಪಾಪ, ಸುಮ್ಮನೆ ಅನ್ಯಾಯವಾಗಿ ಹೇಳ್ಬಾರ್ದು.
ಅವರು ಕೂಲಿ ಮಾಡ್ತಾರೆ, ನಿಜವಾಗ್ಲೂ ಡೈಲಿ ಕೂಲಿ ಹೋಗ್ತಾರೆ. ಆದ್ರೂ ಕೂಡ ಒಂದು 50 ರೂಪಾಯಿ 100 ರೂಪಾಯಿ ಆದ ತಕ್ಷಣವೇ ಹಂಗೆ ಕೊಟ್ಬಿಡ್ತಾರೆ. ಇಲ್ಲ ದುಡ್ಡಿದ್ದಾಗೆಲ್ಲ ದುಡ್ಡು ಕೊಟ್ಟೆ ತಗೊಂಡೋಗ್ತಾರೆ ಕೆಲವರು. ನಿಜವಾಗ್ಲೂ ಅಂಥವ್ರಿಗೆ ಬೇಕಾದರೆ ಎಷ್ಟಾದರೂ ಕೊಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ ನನ್ನ ಮನಸ್ಸು. ಈ ಥರ ಇನ್ನೊಂದು ಥರ ಜನ ಇರ್ತಾರಲ್ವ, ದುಡ್ಡಿದ್ದಾಗ ಮಾತ್ರ ಬೇರೆ ಅಂಗಡಿಗೆ ಹೋಗಿ ತರ್ತಿರ್ತಾರೆ, ದುಡ್ಡಿಲ್ದಾಗ ನನ್ನ ಹತ್ರ ಬಂದು ತರ್ತಿರ್ತಾರೆ. ಆ ಥರ ಜನ ಇರ್ತಾರೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈ ಸಮಾಜನೇ ಹಿಂಗೆ, ಕೆಲವು ಜನ ಆ ಥರನೇ ಇರ್ತಾರೆ. ನೆಕ್ಸ್ಟು ಕಾಫಿ ಮಾಡಿದೆ, ಕಾಫಿ ಮಾಡಿ ಅಂಗಡಿಗೆ ಬರ್ತಾಯಿದ್ರು. ಒಳಗಡೆ ಬಂದು ಕೂತ್ಕೊಂಡು ಕುಡಿತಾ ಇದ್ದೆ. ಮತ್ತು ನನ್ನ ಮಗ ಮತ್ತು ನಮ್ಮ ಅತ್ತಿಗೆದು ಸ್ವಲ್ಪ ವಾರ ಜಾಸ್ತಿ ನಡೀತಾ ಇತ್ತು. ಜಗಳ ಅಂದರೆ ಜಗಳ ಮಾಡ್ತಾಯಿದ್ರು. ಅದಕ್ಕೆ ನೋಡಿಬಿಟ್ಟು ನಾನು ಸುಮ್ಮನೆ ನಗ್ಕೊಂಡು ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಪೂಜೆ ಆಯಿತು, ಮತ್ತು ಕೆಲಸ ಎಲ್ಲ ಮುಗೀತು. ಅಡುಗೆ ಕೂಡ ಮಾಡಿಕೊಂಡೆ. ಮುದ್ದೆ ತಿಂದು ಒಂಥರ ತುಂಬ ದಿನ ಆಯಿತು ಅನ್ನೋ ಫೀಲ್ ಬರ್ತಾಯಿತ್ತು. ಅದಕ್ಕೆ ರಾಗಿ ಹಿಟ್ಟು ಹಾಕ್ಸ್ಕೊಂಬಂತಲ್ಲ ಚಿಕ್ಕಮ್ಮ, ಅದಕ್ಕೆ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮುದ್ದೆ ಒಂದು ಮುದ್ದೆ ಮಾಡ್ಕೊಂಡು ಕ್ಯಾರಿಯರಲ್ಲಿ ಹಾಕಿದ್ದೀನಿ. ಹಾಟ್ ಬಾಕ್ಸಲ್ಲಿ ಹಾಕೋಣ ಅಂದ್ಕೊಂಡೆ, ಮತ್ತು ಅಷ್ಟು ದೊಡ್ಡದು ಇನ್ನೇನು ಯೂಸ್ ಮಾಡೋದು ಅಂತೇಳ್ಬಿಟ್ಟು ಕ್ಯಾರಿಯರಲ್ಲಿ ಹಾಕಿ ಮುಚ್ಚಿಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಊಟ ಮಾಡೋದು, ಅದಕ್ಕೋಸ್ಕರ. ಮತ್ತು ಅದು ತುಂಬ ತಣ್ಣಗಾಗಿರುತ್ತಲ್ಲ, ಮತ್ತೆ ತಿನ್ನೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಇದರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತೆ ಊಟ ಮಾಡಬೇಕು. ಆಮೇಲೆ ಕೆಲಸ ಎಲ್ಲ ಮುಗೀತು. ಈಗ ಸದ್ಯಕ್ಕೆ ಏನು ಕೆಲಸ ಇಲ್ಲ, ಅಂಗಡಿ ನೋಡ್ಕೊಳ್ಳೋದು ಅಷ್ಟೇ. ಅಂಗಡಿ ನೋಡ್ಕೊಳ್ಳೋದು, ನನ್ನ ಮಗನ ನೋಡ್ಕೊಳ್ಳೋದು. ತುಂಬ ತರಲೆ ಅಂದರೆ ತರಲೆ ಮಾಡ್ತಾ ಇದ್ದಾನೆ, ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಮಾಡ್ತಾ ಇರ್ತಾನೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.